ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ಟಿ ಅಭ್ಯರ್ಥಿಗಳಿಗೆ ಅಭ್ಯಾಸಕ್ಕೆ ಮಾರ್ಗದರ್ಶನದ ಮಾತುಗಳು ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರೆದ್ಬಿಟ್ಟು ನಾನು ಸ್ವಲ್ಪ ನಿಮಗೂ ಒಂಚೂರು ಇನ್ಫಾರ್ಮೇಷನ್ನು ಬೇಸಿಕ್ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಟಿಗೆ ಮತ್ತು ಟಿ ಬೇಸಿಕ್ಕಾಗಿ ಪ್ರಿಪೇರ್ ಆಗೋರು ತುಂಬ ಮುಖ್ಯವಾಗಿ ಈ ಒಂದು ವಿಷಯಗಳನ್ನು ತಿಳಿದಿರಲೇಬೇಕಾಗುತ್ತೆ. ಅಭ್ಯಾಸ ಮಾಡಿದ ರಿವಿಸನ್ ಯಾವ ಥರ ಮಾಡಬೇಕು, ಟೈಮ್ ಟೇಬಲ್ ಏನು ಎತ್ತ ಅಂತ ಸ್ವಲ್ಪ ಪಾಯಿಂಟ್ಸ್ಗಳು ಮಾಡಿಬಿಟ್ಟಿದ್ದೆ. ಅದನ್ನು ಒಂಚೂರು ನಿಮಗೆ ಹೇಳೋಣ, ಮೋಟಿವೇಶನ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ ಟೈಮ್ ಟೇಬಲ್ ಯಾವ ಥರ ಮಾಡ್ಕೊಳೋದು ಆ ಥರ ಎಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವಿಡಿಯೋ ಏನು ಗೊತ್ತಾ, ಪೂರ್ತಿ ನೋಡಲೇಬೇಕು ನೀವು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನೀವು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮತ್ತು ಅದಕ್ಕೆ ಒಂದು ವಿಷಯ ಆದಮೇಲೆ ಮತ್ತೊಂದು ವಿಷಯಕ್ಕೆ ಸಹ ಸಂಬಂಧ ಇರೋದ್ರಿಂದ ಎಲ್ಲ ವಿಷಯಗಳನ್ನು ಓದಿದರೆ ಮಾತ್ರ ನೀವು ಎಲ್ಲ ವಿಷಯನೂ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅರ್ಧಬರ್ಧ ಕೇಳಿದ್ರಿ ಅಂದರೆ ಅರ್ಧ ಅಷ್ಟೇ, ಇನ್ನು ಬ್ಯಾಕು ಮತ್ತು ಮುಂದೆ ಇರೋ ವಿಷಯ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇನ್ನು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ನೋಟಿಫಿಕೇಷನ್ ಬರುತ್ತೆ. ತುಂಬ ಜನ ಮಾಡ್ತಾಯಿದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ಖುಷಿಲೇ ನಾನು ನಿಮಗೊಂದು ಮಾರ್ಗದರ್ಶನ ಮಾಡೋಣ ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಬರೆದಿದ್ದೀನಿ. ಅದನ್ನು ಇವತ್ತು ನೋಡೋಣ. ನಾವು ನಮಗೆ ಗುರಿ ಸ್ಪಷ್ಟವಾಗಿರಬೇಕು. ನಾವು ಏನಕ್ಕೆ ಓದ್ತಾ ಇದ್ದೀವಿ, ಟಿ ಓದ್ತಾ ಇದ್ದೀವ, ಟಿ ಓದ್ತಾ ಇದ್ದೀವ, ಅಥವಾ ಬೇರೆ ಇನ್ನೊಂದು ಯಾವುದೋ ಎಕ್ಸಾಮಿಗೆ ಓದ್ತಾ ಇದ್ದೀವ, ಅದ್ರ ಬಗ್ಗೆ ನಮಗೆ ಗುರಿ ಸ್ಪಷ್ಟವಾಗಿರಬೇಕು ಫಸ್ಟು. ಅದಾದಮೇಲೆ ನನ್ನ ಗುರಿ ಏನಪ್ಪ, ಟಿ ಉತ್ತೀರ್ಣನಾಗಬೇಕು ಅಷ್ಟೇ. ಪ್ರತಿದಿನ ಸಣ್ಣ ಪ್ರಯತ್ನವೇ ದೊಡ್ಡ ಯಶಸ್ಸಿಗೆ ದಾರಿಯಾಗುತ್ತೆ. ಅದಕ್ಕೋಸ್ಕರ ನಮ್ಮ ಗುರಿ ಸ್ಪಷ್ಟವಾಗಿದ್ದು ನಾವು ಪ್ರತಿದಿನ ಪ್ರಯತ್ನ ಮಾಡ್ತಾ ಬಂದರೆ, ಅಭ್ಯಾಸವನ್ನು ಮಾಡ್ತಾ ಬಂದರೆ ನಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಒಂದು ಗುರಿ ಸ್ಪಷ್ಟವಾಗಿರಬೇಕು. ಅದಕ್ಕೋಸ್ಕರ ಪ್ರಯತ್ನನೂ ಕೂಡ ಮಾಡ್ತಾ ಇರಬೇಕು. ಆವಾಗ ನಮಗೆ ಯಶಸ್ಸು ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮೊದಲು ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಓದಬೇಕಾಗುತ್ತೆ. ಸಾಧ್ಯ ಆದರೆ ನೀವು ಇದನ್ನು ಪಾಯಿಂಟ್ ಮಾಡು ಕೂಡ ಇಟ್ಕೊಳ್ರಿ, ಅನುಕೂಲ ಆಗುತ್ತೆ. ಅದನ್ನು ಒಂದು 2-3 ಸಲ ಅವಾಗವಾಗ ಓದ್ತಾ ಇದ್ದರೆ ಒಂಥರ ಮೋಟಿವೇಶನ್ ಅನಿಸುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕಿತ್ತು ಅನ್ನೋದು ನಿಮಗೆ ಅರಿವಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೆನ್ನು ಬುಕ್ಸು ತಗೊಂಡು ಒಂಚೂರು ನೋಟ್ ಮಾಡ್ಕೊಳ್ಳಿ. ಮೊದಲು ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಓದಬೇಕು. ಫಸ್ಟು ನಾವು ಟಿ ಓದ್ತಾ ಇದ್ದೀವ ಅಥವಾ ಟಿಗೆ ಓದ್ತಾ ಇದ್ದೀವ, ಅದನ್ನು ಫಸ್ಟು ಸಿಲೆಬಸ್ ತಗೊಳ್ಳಿ. ಯಾರ ಹತ್ರ ನೀವು ಯಾರೆಲ್ಲ ಸಿಲೆಬಸ್ ಇಟ್ಕೊಂಡು ನಾವು ಟಿ ಪ್ರಿಪೇರ್ ಆಗ್ತಾ ಇದ್ದೀವಿ ಮತ್ತು ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅನ್ನೋರು ನನಗೊಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡೋಣ ಎಷ್ಟು ಜನ ಸಿಲೆಬಸ್ ಪ್ರಕಾರನೇ ಓದ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆಯಿತಾ? ಮೊದಲು ನಾವು ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ನಾವು ಯಾವ ವಿಷಯಕ್ಕೆ ಎಷ್ಟೆಷ್ಟು ವೆಯ್ಟೇಜ್ ಮಾಡ್ತಿದ್ದಾನೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ವಿಷಯನೂ ನಮಗೆ ಒಂದೇ ಪ್ರಕಾರವಾಗಿ ಮಾರ್ಕ್ಸನ್ನು ಕೊಡಲ್ಲ. ಅದಕ್ಕೋಸ್ಕರ ಯಾವ ಸಬ್ಜೆಕ್ಟು ಎಷ್ಟು ಮಾರ್ಕ್ಸನ್ನು ಕೊಡುತ್ತೆ ನಮಗೆ, ಯಾವುದಕ್ಕೆ ಫೋಕಸ್ ಮಾಡಿ ಓದಬೇಕು ಜಾಸ್ತಿ ಅನ್ನೋದನ್ನು ನಾವು ಫಸ್ಟು ತಿಳಿದಿರಬೇಕಾಗುತ್ತೆ. ಅದಾದಮೇಲೆ ಫಸ್ಟು ನಾವು ಯಾವ ವಿಷಯದಲ್ಲಿ ವೀಕ್ನೆಸ್ ಇದ್ದೀವಿ, ನಮ್ಮ ದುರ್ಬಲತೆಗಳನ್ನು ನಾವು ಗುರುತಿಸ್ಕೋಬೇಕು. ಫಸ್ಟ್ ನಾನು ಕನ್ನಡದಲ್ಲಿ ಪರವಾಗಿಲ್ಲ ಚೆನ್ನಾಗಿದ್ದೀನಾ, ಸರಿ ಹಂಗಾರೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಣ, ಸ್ವಲ್ಪ ಕನ್ನಡ ನೋಡ್ಕೊಳ್ಳೋದ್ರ ಜೊತೆಗೆ. ಆಮೇಲೆ ಮ್ಯಾಥ್ಸು ಸೈನ್ಸು ಅದ್ರ ಬಗ್ಗೆ ಹಿಂದಿದ್ದೀನಾ ಅದನ್ನು ಓದ್ಕೊಳ್ಳೋಣ. ಸೋಷಿಯಲ್ ಟಫ್ ಆಗ್ತಾ ಇದೆಯಾ, ಅದನ್ನು ಸ್ವಲ್ಪ ಚೆನ್ನಾಗಿ ಫೋಕಸ್ ಮಾಡೋಣ. ಈ ಥರ ನಾವು ಯಾವ ವಿಷಯದಲ್ಲಿ ನಾವು ಹಿಂದಿದ್ದೀವಿ ಅನ್ನೋದನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಟೈಮ್ ಟೇಬಲ್ನು ಕೂಡ ತಗೋಬೇಕಾಗುತ್ತೆ. 24 ಅವರ್ಸಲ್ಲಿ ನಾವು ಯಾವ್ಯಾವ ವಿಷಯನ ಅಧ್ಯಯನ ಮಾಡಬೇಕು, ಮತ್ತು ಅದೇ ವೆಯ್ಟೇಜ್ ಯಾವ ವಿಷಯಕ್ಕೆ ಎಷ್ಟು ಕೊಡಬೇಕು, ಅದು ಯಾವ ವಿಷಯ ನನಗೆ ಆಲ್ರೆಡಿ ತಿಳಿದಿದೆ, ಯಾವುದನ್ನು ಇನ್ನೂ ಓದಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಡೈಲಿ ನಾವು 3-4 ಗಂಟೆ ಪ್ರತಿದಿನ ಅಭ್ಯಾಸವನ್ನು ಕಂಪಲ್ಸರಿ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಕನಿಷ್ಠ ಅಷ್ಟು ಮಾಡಬೇಕು. ಅದ್ರ ಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಮಗೆ ಬೇಗ ವಿಷಯ ಗ್ರಿಪ್ ಸಿಗುತ್ತೆ. ರಿವಿಸನ್ ಕೂಡ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ನಾವು ಮಾರ್ನಿಂಗ್ ಯಾವುದು ಓದಬೇಕಾಗುತ್ತೆ ಸಬ್ಜೆಕ್ಟನ್ನ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಮಾರ್ನಿಂಗು
ಯಾವ ವಿಷಯ ನನಗೆ ಟಫ್ ಆಗ್ತಾಯಿದೆ, ಕಠಿಣ ವಿಷಯಗಳನ್ನ ತಗೋಬೇಕು. ಮಾರ್ನಿಂಗ್ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ 5 ಗಂಟೆಗೆ ಎದ್ದರೂ ಕೂಡ ನನಗೆ ಯಾವುದು ಟಫ್ ಅನ್ನಿಸ್ತಾ ಇದೆ, ಸೈಕಾಲಜಿನ ಅಥವಾ ಮ್ಯಾಥ್ಸಾ, ಈ ಥರ ನಾವು ಸೈನ್ಸ್ ಟಫ್ ಆಗ್ತಾಯಿದೆ, ಫಸ್ಟ್ ಯಾವುದು ಇಂಗ್ಲೀಷಾ, ಅದನ್ನು ಚೂರು ಬೇಸಿಕ್ ತಿಳ್ಕೊಳ್ಳೋಣ. ಈ ಥರ ನಮಗೆ ಯಾವುದು ಟಫ್ ಆಗ್ತಾಯಿದೆ ಕಠಿಣ ವಿಷಯಗಳನ್ನು ಮಾರ್ನಿಂಗೆ ನಾವು ಓದಿದರೆ ಚೆನ್ನಾಗಿ ತಲೆಗೆ ಹೋಗುತ್ತೆ, ಅರ್ಥ ಆಗುತ್ತೆ. ಅದಾದಮೇಲೆ ಅದನ್ನು ಸಂಜೆ ಪುನರಾವರ್ತನೆ ಮಾಡ್ಕೋಬೇಕು, ರಿವಿಸನ್ ಕೂಡ ಮಾಡ್ಕೋಬೇಕಾಗುತ್ತೆ. ಮಾರ್ನಿಂಗ್ ಏನು ಓದಿದ್ನ ಅದನ್ನು ಸಂಜೆ ಒಂದು ಟೈಮ್ ನಾವು ರಿವಿಸನ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ನಾವು ವಾರಕ್ಕೊಂದಿನ ಸಂಪೂರ್ಣವಾಗಿ ಒಂದು ವಾರದಲ್ಲಿ ಏನು ಓದಿದ್ದೀವೋ ಅದನ್ನು ಮತ್ತೆ ಒಂದು ಸಲ ಮತ್ತೆ ರಿವಿಸನ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ತಾ ಹೋದ್ರೆ ನಾವು ಮತ್ತು ಟಿ ಕಾಲ್ ಮಾಡೋ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದಿರ್ತೀವಿ. ನೋಟಿಫಿಕೇಷನ್ ಆದಮೇಲೆ ಅದನ್ನೊಂದು 2-3 ಸಲ ರಿವಿಸನ್ ಮಾಡಿದ್ರೆ ಆರಾಮಾಗಿ ಯಾಕೆ ಸಕ್ಸಸ್ ಆಗೋಲ್ಲ. ಎಲ್ಲರೂ ಕೂಡ ಪರಿಶ್ರಮ ಪಟ್ಟರೆ ಒಂದಿನ ಅಲ್ಲ ಒಂದಿನ ಯಶಸ್ಸು ಸಾಧ್ಯನೇ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಮತ್ತು ರಿವಿಸನ್ ಕೂಡ ಮಾಡಲೇಬೇಕಾಗುತ್ತೆ. ಒಂದು ಸಲ ಓದಿನ ಬಿಡು ತೆಗೆದಿಟ್ಬಿಡೋಣ ಮತ್ತು ನೋಟಿಫಿಕೇಷನ್ ಆಗೋಲ್ಲ, ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗಲೇಬಾರ್ದು. ಎಲ್ಲೋ ಒಂದು ಕ್ವಶನ್ನು ನಮಗೆ 1 ಮಾರ್ಕ್ಸಲ್ಲಿ ನಾವು ಜಾಬಿಂದ ಹಿಂದುಳಿಬೇಕಾಗುತ್ತೆ, ಲಿಸ್ಟಿಂದ ಹೊರಗೆ ಬರಬೇಕಾಗುತ್ತೆ, ಆ ಥರ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಓದ್ತಾ ಇದ್ದೀವಿ, ಗುರಿ ಸ್ಪಷ್ಟವಾಗಿದೆ, ನಾವು ಸಕ್ಸಸ್ ಕಾಣಲೇಬೇಕು ಅನ್ನೋದಾದರೆ ನಾವು ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಅದಾದಮೇಲೆ ನಾವು ವಿಷಯವಾರು ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ದಿನ ಒಂದೊಂದು ಸಬ್ಜೆಕ್ಟಲ್ಲಿ ಡೈಲಿ ಎಷ್ಟು ಗಂಟೆ ಯಾವ ಸಬ್ಜೆಕ್ಟನ್ನು ಓದಬೇಕಾಗುತ್ತೆ, ಒಂದು ದಿನಲ್ಲಿ ಎಷ್ಟು ಸಬ್ಜೆಕ್ಟನ್ನು ಓದ್ಕೋಬೇಕಾಗುತ್ತೆ ಅನ್ನೋದನ್ನು ನಾವು ಟೈಮ್ ಟೇಬಲ್ ಹಾಕ್ಕೋಬೇಕು. ಫಸ್ಟು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದ್ಕೋಬೇಕಾದ್ರೆ ಅದನ್ನು ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ತುಂಬ ಸಿದ್ಧಾಂತಗಳು ಥಿಯರಿಗಳು ಜಾಸ್ತಿ ಬರೋದ್ರಿಂದ ಅದನ್ನು ಫಸ್ಟು ನೀಟಾಗಿ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಅದರಲ್ಲಿ ಏನೇನು ಮುಖ್ಯಾಂಶಗಳು ಇಂಪಾರ್ಟೆಂಟ್ ಅನ್ನಿಸ್ತೈತೆ ಅವನ್ನ ಹೈಲೈಟ್ಗಳನ್ನ ಬರ್ಕೋಬೇಕಾಗುತ್ತೆ. ಈ ಥರ ನಾವು ಬರ್ಕೊಂಡಾಗ ಮಾತ್ರ ಅದು ಸೈಕಾಲಜಿ ಅರ್ಥ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಇದ್ದರೆ ನಮ್ಮದೇ ಆದಂಥ ಓನಾಗಿ ಬರೆದಿರೋವಂಥ ಕೀವರ್ಡ್ಸ್ಗಳಿದ್ರೆ ಬೇಗ 1-2-3 ಸಲ ರಿವಿಸನ್ ಮಾಡ್ಕೋಬೋದು. ಮತ್ತು ಥಿಯರಿ ಎಲ್ಲ ಓದ್ತಾ ಕೂತ್ಕೊಂಡ್ರೆ ಟೈಮ್ ಕೂಡ ಸುಮ್ಮನೆ ಅಲ್ಲೇ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಪಾಯಿಂಟ್ಸ್ ಕೂಡ ಮಾಡಿಕೊಂಡು ಓದಿದರೆ ನಮಗೆ ಓದಿದ್ದೀವಿ ಅಂತ ಚೆನ್ನಾಗಿ ನೆನಪು ಉಳಿತೈತೆ. ಪ್ರತಿದಿನ ನಾವು 20 MCQ ಕ್ವಶನನ್ನು ಬಿಡಿಸಲೇಬೇಕಾಗುತ್ತೆ. ಡೈಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 20-30 ಕ್ವಶನ್ಗಳು ನಾವೇ ಓನಾಗಿ ಮಾಡ್ಕೊಂಡು ಬಿಡಿಸಿದ್ರೆ ನಮಗೆ ಅಭ್ಯಾಸ ಮತ್ತು ಚೆನ್ನಾಗಿ ನಡೀತಾ ಹೋಗುತ್ತೆ. ಆಮೇಲೆ ಭಾಷಾವಾರು ಕನ್ನಡ ಮತ್ತು ಇಂಗ್ಲೀಷ್ ಇರ್ತಾವಲ್ಲ, ಇವುಗಳನ್ನ ನಾವು ವ್ಯಾಕರಣಬದ್ಧವಾಗಿ ಉದಾಹರಣೆಯನ್ನು ನೋಡಿಕೊಂಡು ಅದು ವ್ಯಾಕರಣನ ಥಿಯರಿನ ನೋಡ್ಕೊಂಡು ಮತ್ತು ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿಕೊಂಡು ಈ ಒಂದು ಇಂಗ್ಲೀಷು ಮತ್ತು ಕನ್ನಡ ಯಾವ ಥರ ಕೇಳಿದ್ದಾರೆ, ಅದರ ಗ್ರಾಮರ್ ಯಾವ ಥರ ಕೇಳಿದ್ದಾರೆ, ಅದರಲ್ಲಿ ಏನೇನು ಇಂಪಾರ್ಟೆಂಟು, ಬೇಸಿಕ್ಕಾಗಿ ಏನು ಕೇಳಿದ್ದಾರೆ ಅದನ್ನು ನಾವು ಓದ್ಕೋಬೇಕು. ಆಲ್ರೆಡಿ ನನಗೆ ಬೇಸಿಕ್ ಏನು ಗೊತ್ತಿದೆ, ಏನು ಓದ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಓದ್ಕೋಬೇಕಾಗುತ್ತೆ. ಅದೇ ಥರ ಕನ್ನಡ ಮತ್ತು ಪರಿಸರ ಅಧ್ಯಯನ, ಗಣಿತ ಇವನು ಕೂಡ ಅದೇ ಥರ ನೀವು ಸ್ಟಡಿ ಮಾಡ್ಕೋಬೇಕು, ಉದಾಹರಣೆಗಳನ್ನು ನೋಡ್ಕೊತ. ಆಮೇಲೆ ಮಾಕ್ ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಯ ಮೊದಲು ನಾವು ಪರೀಕ್ಷೆ ಬರೆಯುವವನೇ ಯಶಸ್ವಿ ಆಗ್ತಾನೆ. ಅದಕ್ಕೋಸ್ಕರ ನಾವು ಪರೀಕ್ಷೆ ಬರೋಕ್ಕಿಂತ ಮುಂಚೆ ನಾವು ಪರೀಕ್ಷೆ ಬರೆದು ರೆಡಿಯಾಗಿರಬೇಕು. ಆವಾಗ ಅವ್ರು ಯಾವುದೇ ಕ್ವಶನ್ ಎಲ್ಲಿ ಕೇಳಿದ್ರು ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇರೋಲ್ಲ, ಬಂದೋಗಿರುತ್ತೆ ಅಲ್ಲೇ. ಅದಕ್ಕೋಸ್ಕರ ಪರೀಕ್ಷೆಯನ್ನು ಬರೋಕ್ಕಿಂತ ಮುಂಚೆ ನಾವು ನಮ್ಮದೇ ಆದಂತಹ ಪರೀಕ್ಷೆಗಳನ್ನು ಮಾಡ್ಕೊಂಡು ಮಾರ್ಕ್ ಟೆಸ್ಟ್ಗಳನ್ನು ನಾವು ಪ್ರಿಪೇರ್ ಆಗಿರಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು ಮಾರ್ಕ್ ಟೆಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಏನು ತಪ್ಪು ಮಾಡಿದ್ದೀವಿ ಅನ್ನೋದು ನಮಗೆ ಅರಿವಾಗುತ್ತೆ. ಅದಾದಮೇಲೆ ಸಮಯ ನಿರ್ವಹಣೆ ಅಭ್ಯಾಸವನ್ನು ಮಾಡ್ಕೋಬೇಕು. ಆಮೇಲೆ ರಿವಿಸನ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಒಂದು 24 ಅವರ್ಸಲ್ಲಿ ಪುನರಾವರ್ತನೆ ಕೂಡ ಮಾಡ್ಕೋಬೇಕು. ಈ ಥರ ಡೈಲಿ ಪುನರಾವರ್ತನೆ, ಓದು, ವಾರಕ್ಕೊಮ್ಮೆ ಮತ್ತಷ್ಟು ರಿವಿಸನ್ ಮಾಡ್ಕೊ, ಅದ್ರ ಬಗ್ಗೆ ಕೀ ಪಾಯಿಂಟ್ಸ್ ಮಾಡ್ಕೊ, ನೋಟ್ಸ್ ಮಾಡ್ಕೊ, ಶಾರ್ಟ್ಸ್ ನೋಟ್ ಮಾಡಿಸ್ಕೊ.
ಇದೇನೇ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದರೆ ನಾವು ಓದಕ್ಕೆ ಕೂತಿದ್ದೀವಿ ಅಂದರೆ ಸುಮ್ಮನೆ ಕುತ್ಕೊಂಡು ಬುಕ್ಸ್ ಹಿಡ್ಕೊಂಡ್ರೆ ಆಗಲ್ಲ. ಇವನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ ಮಾತ್ರ ನಾವು ನೆನಪಿನಲ್ಲಿ ಇಡೋಕ್ಕಾಗುತ್ತೆ. ಎಕ್ಸಾಮಲ್ಲಿ ಗಲಿಬಿಲಿ ಅನಿಸಲ್ಲ, ಕನ್ಫ್ಯೂಸ್ ಆಗಲ್ಲ. ಅದಕ್ಕೋಸ್ಕರ ಒಂದು ದಿನದ ಸೋಲು ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿರಂತರ ಪ್ರಯತ್ನವೇ ಜಯದ ಗುಟ್ಟು. ನೀವು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಟ್ಬಿಟ್ಟು ದಿನವೂ ಸ್ವಲ್ಪ ಪ್ರಗತಿಯನ್ನು ಸಾಧಿಸಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ, ಸತತವನ್ನು ಪ್ರಯತ್ನವನ್ನು ಮಾಡಿರಿ. ಈಗ ನಮಗೆ TET ಆರಾಮಾಗಿ ಪಾಸಾಗೋಕ್ಕೆ ಸಾಧ್ಯ ಆಗುತ್ತೆ, CET ಕೂಡ ಆರಾಮಾಗಿ ಪಾಸಾಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂದರೆ, ನೀವು ಅಭ್ಯಾಸ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಏನಂದರೆ ಓದ್ತಾ ಇರ್ತೀವಿ ಇಂಟ್ರೆಸ್ಟಾಗಿ, ಚೆನ್ನಾಗಿ ಯಾವುದೋ ಒಂದು ಫೋನ್ ಬಂದಿರುತ್ತೆ, ಅಥವಾ ಚೆನ್ನಾಗಿ ಇಂಟ್ರೆಸ್ಟ್ ಬರ್ತಾಯಿದೆ, ಖುಷಿಯಾಗಿ ನೆನಪು ಪಾಯಿಂಟ್ಸ್ಗಳೆಲ್ಲ ಚೆನ್ನಾಗಿ ರಿವಿಸನ್ ಮಾಡ್ಕೊಳ್ತಾ ಇದ್ದೀರಾ, ಅದೇ ಟೈಮಲ್ಲಿ ಫೋನ್ ಇಟ್ಕೊಬಿಡ್ತೀರ, ಏನು ಓದ್ತಾ ಇದ್ದೀವಿ ಅನ್ನೋದೇ ನೆನಪು ಹೋಗಿರುತ್ತೆ. ಅದಕ್ಕೋಸ್ಕರ ಫೋನನ್ನು ಸ್ವಲ್ಪ ಬಳಸೋದನ್ನು ಕಡಿಮೆ ಮಾಡಿ, ಮತ್ತು ನೀವು ಓದಿರುವಂತಹ ಪ್ಲೇಸಲ್ಲಿ ಶಾಂತವಾಗಿರಲಿ, ಯಾವುದೇ ಡಿಸ್ಟರ್ಬೆನ್ಸು ಇಟ್ಕೋಬೇಡಿ. ಪ್ರತಿದಿನ ನೀವು ನಿಮ್ಮನ್ನು ಮೌಲ್ಯಮಾಪನ ಮಾಡ್ಕೋಬೇಕು. ಮಲಗಬೇಕಾದ್ರೆ ನಾನು ಇವತ್ತು ಏನು ಮಾಡಿದೆ, ಏನು ಓದಿದೆ, ಎಲ್ಲಿಗೆ ಹೋಗಿ ಬಂದೆ, ಅದು ಹೋಗಿ ಬಂದಿದ್ದು ನನಗೆ ಅನುಕೂಲ ಆಯಿತಾ, ನಾನೇನು ಮಾಡಬೇಕಿತ್ತು, ಏನು ಮಾಡಿದೆ ಅನ್ನೋದನ್ನು ನೀವು ನಿಮ್ಮನ್ನು ಸ್ವಲ್ಪ ಮೌಲ್ಯಮಾಪನ ಮಾಡ್ಕೋಬೇಕು. ಅದಾದಮೇಲೆ ಕ್ವಶನ್ ಪೇಪರ್ಗಳನ್ನ ಹಿಂದಿನ 10ರಿಂದ 15 ವರ್ಷ ಆಗಿರುವಂಥ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬಿಟ್ರೆ ನಾವು ಪ್ರಿಪೇರ್ ಆದಂಗೆ TETಗೆ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಓದೋಕ್ಕೆ ಪ್ರಯತ್ನವನ್ನು ಮಾಡಿ. ಇಂದು ಓದಿದ ಒಂದು ಪುಟ ನಾಳೆಯ ಯಶಸ್ಸಿನ ಒಂದು ಹಂತವಾಗುತ್ತೆ. ಕಷ್ಟದ ಅಭ್ಯಾಸವೇ ಸುಲಭವಾದ ಯಶಸ್ಸು. ನಂಬಿಕೆ ಪ್ಲಸ್ ನಿಯಮಿತ ಅಭ್ಯಾಸ ಈಕ್ವಲ್ಸ್ TET ಯಶಸ್ಸು. ಇದೇ ನಿಮ್ಮ TET ಯಶಸ್ಸಿನ ಗುರಿಯಾಗಿರಬೇಕು. ಇದೇ ನಿಮ್ಮ ಯಶಸ್ಸಿನ ಕಿವಿ ಮಾತು ಅಂತ ಹೇಳ್ತಾ, ಸಾಧನೆಗೆ ಶಿಸ್ತು ತುಂಬ ಮುಖ್ಯವಾಗುತ್ತೆ. ನೀವು ತಯಾರಾದಷ್ಟು ಪರೀಕ್ಷೆ ಸುಲಭವಾಗುತ್ತೆ ಅಂತ ಹೇಳ್ತಾ, ಈ ಒಂದು ಮೋಟಿವೇಶನ್ ಲೈನ್ಸ್ಗಳ್ನ ನಾನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನನಗಂತೂ ಈ ವಿಷಯನ ಹೇಳಿದ್ದು ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಈ ಒಂದು ವಿಷಯ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮೋಟಿವೇಶನ್ನು ವೀಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.